ಇವತ್ತು ಒಂದು ವಿಶೇಷವಾದ ಸಂಚಿಕೆ. ನಿಮ್ಮೆಲ್ಲರ ಬೇಡಿಕೆಯಂತೆ ನಾವು ಹೇಗೆ ಅಪಿಯರ್ ಆಗಬೇಕು ಮತ್ತು ದೈನಂದಿನ ಒಂದು ಎಜುಕೇಷನಲ್ ಸ್ಪಿಯರ್ ನೋಡಿದಾಗ ಡಿಗ್ರಿಯನ್ನು ಓದಿ ಬಂದಿರ್ತೀರಿ, ಕೆಲವರು ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ವಿದ್ಯಾರ್ಥಿ ಜೀವನವನ್ನು ತಗೊಂಡಿರ್ತೀರಿ. ಅದು ಮಾಸ್ಟರ್ಸ್ ಆಗಿರ್ಬೋದು, ಅಥವಾ ನೀವು PhD ಪರ್ಸನಿಂಗ್ ಆಗಿರ್ಬೋದು, ಅಥವಾ ನೀವು ಈಗ ತಾನೇ ಡಿಗ್ರಿಯನ್ನು ಮುಗಿಸಿರ್ಬೋದು. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಆ್ಯಂಡ್ ಯಾವುದು ಇಮಿಡಿಯೇಟ್ ಅನ್ನುವಂಥದ್ದು ಟಾಸ್ಕ್. ನೋಡಿ, ವಿಚಾರ ಹಲವು, ಆದರೆ ಅಪ್ರೋಚ್ ಒಂದೇ ಅನ್ನುವಂಥದ್ದು ಈ ಒಂದು ಎಕ್ಸಾಮಿನೇಷನ್, ಯಾವುದೇ ಒಂದು ಎಕ್ಸಾಮಿನೇಷನ್, ಅಗರ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ನಿನ ತಾತ್ಪರ್ಯ. ಯಾಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅನ್ನುವಂಥದ್ದು ಕ್ವಶನ್ ಮಾರ್ಕ್. ಎಷ್ಟೋ ಜನಕ್ಕೆ ಈ ಒಂದು ಕ್ವಶನ್ ಮಾರ್ಕ್ ಇದೆ. ಈಗ ನಮಗೆ ಬಂದಿರತಕ್ಕಂಥ ಕಾಲನ್ನು ಕೂಡ ಈ ಒಂದು ಅಪ್ರೋಚ್ ಕ್ವಶನ್ ಇದ್ದೇ ಇದೆ. ಯಾಕೆ ಅಂದರೆ ಅಲ್ಲಿ ಒಂದು ಫಿಕ್ಸ್ಡ್ ಟೆಂಪ್ಲೇಟ್ ಇರ್ತದೆ. ನೀವು ಓದುವಂತಹ ಡಿಗ್ರಿ 3 ವರ್ಷದ ಡಿಗ್ರಿ, ಅಥವಾ 4 ವರ್ಷದ ಇಂಜಿನಿಯರಿಂಗ್, ಅಥವಾ 5 ವರ್ಷದ MBBS ಆಗಿರ್ಬೋದು, ಇಲ್ಲಾಂದರೆ ಮಾಸ್ಟರ್ಸ್ 2 ಇಯರ್ಸ್ ಆಗಿರ್ಬೋದು, ಅಥವಾ PhD 3 ಇಯರ್ಸ್ ಅಥವಾ 5 ಇಯರ್ಸ್ ಆಗಿರ್ಬೋದು. ಇದೆಲ್ಲ ಒಂದು ಟೈಮ್ ಬೌಂಡಲ್ಲಿ ನಡೀತದೆ. ಇವತ್ತು ಹೋದರೆ ಯಾವಾಗ ವಾಪಸ್ಸು ನಿಮ್ಮದು ಡಿಗ್ರಿ ಸಿಗ್ತದೆ ಅನ್ನುವಂತೂ ನಿಮಗೆ ಗೊತ್ತಿರ್ತದೆ. ಬಟ್ ಇಲ್ಲಿ ಏನಾಗುತ್ತೆ, ವೈಲ್ ಯು ಎಂಟರಿಂಗ್ ದ ಅಪ್ರೋಚ್ ಯು ಮೆ ನಾಟ್ ಬಿ ಸೀಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ. ಯಾಕೆಂದರೆ ನಿಮಗೇನು ಗೊತ್ತಿರೋದಿಲ್ಲ. ಸಿಲೆಬಸ್ ಅಪ್ರೋಚ್ ಒಂದು ಡಿಸೈನ್ ಇದೆ. ಆ ಅಪ್ರೋಚಿಗೆ ನೀವು ಹೋಗಬೇಕು ಅಂತಂದರೆ ನಿಮ್ಮ ಮೈಂಡ್ಸೆಟ್, ನಿಮ್ಮ ವಿಲ್ ಪವರ್ ಅಷ್ಟೇ ಕೆಪಾಸಿಟಿ ಓರಿಯೆಂಟೆಡ್ ಆಗಿರಬೇಕು ಅಂತ. ಈಗ ನೋಡಿ, ದ ಮೂಮೆಂಟ್ ಯು ಕೇಮ್ ಅಪ್, ನಿಮ್ಮ ಎನರ್ಜಿ ಹೈರೈಸ್ ಬಿಲ್ಡಿಂಗ್ ಥರ ಇರ್ತದೆ. ಹೇಗೆ, ಈಗೊಂದು ಗ್ರಾಫ್ ಅಂಕ ತೊಗೊಂಡ್ರೆ ಎನರ್ಜಿ ಸೆಕ್ಟರ್ ಬಗ್ಗೆ, ನಿಮ್ಮ ಎನರ್ಜಿ ಸೆಕ್ಟರ್ ಅಂಕ ತೊಗೊಳ್ಳಿ. ಇದು ಒಂದು ಟೈಮ್ ಅಂತ ತೊಗೊಳ್ಳಿ. ಇದು ಒಂದು ಟೈಮ್, ಇದು ಒಂದು ಎನರ್ಜಿ. ಸೊ ನೀವು ಈ ಎನರ್ಜಿ ಸೆಕ್ಟರಲ್ಲಿ ಟೈಮ್ ಬೌಂಡ್ ಮ್ಯಾನರ್ನ ಅನಾಲಿಸಿಸ್ ಮಾಡಿ. ಹೇಗೆ, ಫಸ್ಟ್ ಪೀಕ್ ಅವರಲ್ಲಿ ಇರ್ತೀರಿ, ಬಿಕಾಸ್ ಯು ಹ್ಯಾವ್ ಎನ್ ಆಬ್ಜೆಕ್ಟಿವ್ ಟು ಕ್ಲಿಯರ್ ದ ಎಕ್ಸಾಮಿನೇಷನ್. ಯು ಆರ್ ಕಮಿಂಗ್ ಹಿಯರ್ ಟು ಡೀಲ್ ದ ಥಿಂಗ್ಸ್ ಇನ್ ಎ ಸಫಿಸ್ಟಿಕೇಟೆಡ್ ವೇ. ನಿಮಗೆ ಈ ಒಂದು ಎನರ್ಜಿ ಸೆಕ್ಟರ್ ಪೀಕಲ್ಲಿದೆ. ಆದರೆ ಮಾಡ್ಕ ಇಟ್ ವಿಲ್ ಬಿ ಡೌನ್ಫಾಲ್ ಇನ್ ಈಚ್ ಅದರ್. ಈ ಡೌನ್ಫಾಲ್ ಏನಂತ ಕರೀತಾರೆ, ಲ್ಯಾಕ್ ಆಫ್ ಎನರ್ಜಿ ಅನ್ನೋದಕ್ಕಿಂತ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಕೂಡ ಒಂದು ಮ್ಯಾಟರ್. ಅದಾದ ಮೇಲೆ ಇನ್ನೇನು ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇದೆ. ಇದು ಫೇಸ್ 1, ಇದು ಫೇಸ್ 2, ಇದು ಫೇಸ್ 3. ಸೊ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಯುವರ್ ಎನರ್ಜಿ ವಿಲ್ ಬಿ ಲ್ಯಾಕ್. ಯಾಕೆ ಅಂತಂದರೆ ಪ್ರಿಪ್ರೇಷನ್ ಅಡಿಕ್ವೇಟ್ ಆಗಿರೋದಿಲ್ಲ, ಅಥವಾ ಯಾವುದಕ್ಕೆ ನಾನು ಬಂದಿದ್ದೇನೆ ಅನ್ನುವ ಕ್ಲಾರಿಟಿ ಆಫ್ ಥಾಟ್ ಫಸ್ಟಿಗೇನಿತ್ತು ಅದು ಇರೋದಿಲ್ಲ ಅನ್ನುವಂಥದ್ದು. ಇದಕ್ಕೆ ಕಾರಣ ಈ ಒಂದು ಎಕ್ಸಾಮಿನೇಷನ್ ಈಗ ಬೈಲಾಟ್ ಅಂತ ಕರೀತಾರೆ. ಅಂದರೆ ಯು ಡೋಂಟ್ ಹ್ಯಾವ್ ಎನಿ ಫಿಕ್ಸ್ಡ್ ಟೆಂಪ್ಲೇಟ್ ವೆದರ್ ಯು ಆರ್ ಕ್ಲಿಯರ್ ಆರ್ ನಾಟ್ ಅನ್ನುವಂಥದ್ದು. ಈಗ ಹಾಗೆ ನೋಡಿದ್ರೆ 21 ವರ್ಷದ ವಿದ್ಯಾರ್ಥಿ ಕೂಡ ಪಾಸಾಗಿದ್ದಾರೆ, 35 ವರ್ಷದ ವಿದ್ಯಾರ್ಥಿ ಕೂಡ ಪಾಸಾಗಿದ್ದಾರೆ. ಇದಕ್ಕೇನು ವ್ಯತ್ಯಾಸ ಏನಂದರೆ ಎನರ್ಜಿ ಸ್ಟಿಮ್ಯುಲೇಷನ್ ಮಾತ್ರವಾ ಅಲ್ಲ. ಇದು ಎನರ್ಜಿ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಗ್ರಾಫ್ ಇದರಲ್ಲೇ ಹಾಕ್ತೀನಿ ನೋಡಿ, ಟೈಮ್ ಬೌಂಡ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿ. ಫಸ್ಟಿಗೆ ನೀವು ಟೈಮ್ ಬೌಂಡ್ ಇನ್ಕ್ರೀಸ್ ಮಾಡ್ತೀರಿ. ಅದಾದ ಮೇಲೆ ನಿಮಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಲಿಕ್ಕೆ ಆಪ್ಷನ್ನೇ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಹತ್ರ ಪ್ಯಾಕರ್ ಇರುತ್ತೆ. ಯಾಕೆ, ಫಸ್ಟ್ ಎಲ್ಲ ಇನ್ಫಾರ್ಮೇಷನನ್ನು ನೀವು ಗ್ಯಾದರ್ ಮಾಡಿರ್ತೀರಿ. ಆ ಇನ್ಫಾರ್ಮೇಷನ್ ಯಾವ ಲೆವೆಲ್ಗೆ ಇರ್ತದೆ ಅಂತಂದರೆ ಎಲ್ಲ ಸಬ್ಜೆಕ್ಟು ನಿಮಗೆ ಥಾಟ್ ಪ್ರೋಸೆಸ್ ಆಗ್ತಾ ಇರ್ತದೆ. ಅಲ್ಲಿ ನಿಮಗೆ ವಾಪಸ್ಸು ನೀವು ಅದನ್ನು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿಕ್ಕೆ ಯು ಡೋಂಟ್ ಹ್ಯಾವ್ ಟೈಮ್. ಅಂಥ ಪರಿಸ್ಥಿತಿಯಲ್ಲಿ ಎನರ್ಜಿ ಆ್ಯಂಡ್ ಟೈಮ್ ಎರಡೂ ಡ್ರಾಪ್ ಆಗುತ್ತೆ, ಕಂಟಿನ್ಯೂಸ್ ಡ್ರಾಪ್. ಈಗ ನೋಡಿ, ಇದು ಟೈಮ್ ಆ್ಯಂಡ್ ಇದು ಎನರ್ಜಿ ಗ್ರಾಫ್. ಈ ಗ್ರಾಫ್ ಸ್ಲೋ ಪ್ರೋಗ್ರೆಸ್ಸಲ್ಲಿ ಹೋಯಿತು, ಈ ಗ್ರಾಫ್ ಪೀಕಲ್ಲಿ ಫಾಲ್ ಆಯಿತು. ಸೊ ವಾಟ್ ಈಸ್ ದ ರಿಸಲ್ಟ್? ನೆಟ್ 0. ಹೌದಾ? ಈಗ ನೋಡಿ, ಡಿಟರ್ಮಿನೇಷನ್ ಈಸ್ ವಾಟ್ ಹ್ಯಾಪನ್ ವೆನ್ ಪ್ರಿಪರೇಷನ್ ಮೀನ್ಸ್ ಎನ್ ಅಪೋರ್ಚುನಿಟಿ ಅನ್ನುವಂಥ ಗಾದೆ ಇದೆ. ಈ ಪ್ರಿಪರೇಷನ್ ಅಂದರೆ ಏನು, ಅಪೋರ್ಚುನಿಟಿ ಅಂದರೆ ಏನು ಅನ್ನುವಂಥದ್ದು ಒಂದು ಡಿಸ್ಟಿಂಗ್ವಿಶ್ ಫೆನಮಿನಾ. ಎಷ್ಟೋ ಜನ ಎಕ್ಸಾಮಿನೇಷನನ್ನು ಲಕ್ ಫ್ಯಾಕ್ಟರ್ ಅಂತ ಕರೀತಾರೆ. ಇನ್ನು ಕೆಲವರು ಎಕ್ಸಾಮಿನೇಷನನ್ನು ಪ್ರಪೋರ್ಷನಲ್ ಎಫರ್ಟ್ ಅಂತ ಕರೀತಾರೆ. ಇನ್ನೂ ಕೆಲವರು ಎಕ್ಸಾಮಿನೇಷನನ್ನು ಇದಕ್ಕೆ ಫಿಕ್ಸ್ಡ್ ಟೆಂಪ್ಲೇಟ್ ವೆನ್ ಇಟ್ ವಿಲ್ ಬಿ ರಿಯಲೈಸ್ ದಟ್ ಈಸ್ ದ ವಿಲ್ ಪವರ್ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಬೇರೆ ಒಂದು ಕಾಂಪೊನೆಂಟ್ ಆ್ಯಡ್ ಆಗುತ್ತೆ, ಒಂದು ಎನರ್ಜಿ, ಇನ್ನೊಂದು ಟೈಮ್. ಅದರ ಜೊತೆ ಯಾವುದು, ಅದರ ಜೊತೆ
ವಾಟ್ ಯು ಹ್ಯಾವ್ ಗೇನ್ಡ್ ಇಟ್. ಸೊ ವಾಟ್ ಯು ಹ್ಯಾವ್ ಗೇನ್ಡ್ ಇಟ್ ಅನ್ನುವಂಥದ್ದು ವಾಟ್ ಈಸ್ ಯುವರ್ ಪ್ರಾಫಿಟ್. ಸೊ ಪ್ರಾಫಿಟ್ ಬಗ್ಗೆ ಮಾತನಾಡೋದಾದರೆ ಅದನ್ನು ನಿಮ್ಮ ಅಡಾಪ್ಟಬಿಲಿಟಿ ಅಂತ ಕರೀತಾರೆ. ಈ ಒಂದು ಟೆಕ್ನಿಕಲ್ ಟರ್ಮಲ್ಲಿ ಅಡಾಪ್ಟಬಿಲಿಟಿ ಅಂತ. ಏನು ಅಡಾಪ್ಟಬಿಲಿಟಿ? ವೆನ್ ಯು ಕಮ್ ಹಿಯರ್ ಅಥವಾ ಯಾವುದೇ ಒಂದು ಕೋರ್ಸ್, ನಾಳೆ ದಿವಸ ನೀವು ಮಾಸ್ಟರ್ಸ್ MBA ಮಾಡಲಿಕ್ಕೆ ಹೋಗಿರ್ಬೋದು, MTech ಮಾಡಲಿಕ್ಕೆ ಹೋಗಿರ್ಬೋದು, MCom ಮಾಡಲಿಕ್ಕೆ ಹೋಗಿರ್ಬೋದು, ಇಲ್ಲ MCA ಮಾಡಲಿಕ್ಕೆ ಹೋಗಿರ್ಬೋದು. ಎನರ್ಜಿ ವಿಲ್ ಬಿ ರೈಸ್ಡ್ ಇನ್ ಸಚ್ ಎ ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ ಬಿಕಾಸ್ ಅಲ್ಲಿ ಸೆಮಿಸ್ಟರ್ ವೈಸ್ ಇದೆ. ಯು ಹ್ಯಾವ್ ಎ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್. ಇಲ್ಲಿ 4 ಮಂತ್ MTech ಅಂದರೆ 4 ಮಂತಲ್ಲಿ ಎಕ್ಸಾಮ್ ನಡೆಯುತ್ತೆ. ಬೇರೆ MBA ಅಂತಂದರೆ 6 ಮಂತಲ್ಲಿ ನಡೆಯುತ್ತೆ. MCA ಅಂತಂದರೆ ಅದರ್ ದ್ಯಾನ್ ದ್ಯಾಟ್ ಆ್ಯಕ್ಟಿವಿಟಿ ನಡೀತದೆ. ಕಮಿಂಗ್ ಆ್ಯಂಡ್ ಗೋಯಿಂಗ್ ಇಟ್ಸ್ ಲೈಕ್ ಎ ಹೋಮ್. ಸೊ ನೀವು ಇವತ್ತು ಹೋದರೆ ನಾಳೆ ಬರ್ತಿದೆ ಅನ್ನೋ ಗ್ಯಾರಂಟಿ ಇರ್ತದೆ. ಬಟ್ ಇಲ್ಲಿ UPSC ಅನ್ನುವ ಒಂದು ಸ್ಪಿಯರಲ್ಲಿ ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಅದಕ್ಕೆ ಅಡಾಪ್ಟಬಿಲಿಟಿಯನ್ನು ನೋಡಿದಾಗ ಫಸ್ಟಿಗೆ ಯು ಹ್ಯಾವ್ ಎ ಕ್ಲಾರಿಟಿ ಆರ್ ನಾಟ್ ಅಂತ ಅಡಾಪ್ಟಬಿಲಿಟಿ ಕೇಳುತ್ತೆ. ಯಾವ ಕ್ಲಾರಿಟಿ, ಎಷ್ಟು ಮಟ್ಟಿಗೆ ನೀವು ಓದಬೇಕು, ಯಾವ ಇನ್ಫಾರ್ಮೇಷನನ್ನು ತಗೋಬೇಕು, ಮತ್ತು ಆ ಇನ್ಫಾರ್ಮೇಷನನ್ನು ಅಪ್ಲಿಕೇಶನ್ ಆಗಿ ಎಷ್ಟು ಎಕ್ಸ್ಪೀರಿಯೆನ್ಸಿಗೆ ನೀವು ತೊಗೊಬರಬೇಕು ಅನ್ನುವಂಥದ್ದು ಮೊದಲೇ ಕ್ಲಾರಿಟಿ ಇಕ್ಕ. ಇದು ಕ್ವಶನ್ ಮಾರ್ಕ್. 100% ಜನರಲ್ಲಿ 99% ಜನಕ್ಕೆ ಇದು ಕ್ವಶನ್ ಮಾರ್ಕ್. ಹೂ ಆರ್ ವಿಲ್ಲಿಂಗ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್. ಕೇವಲ 3% ಜನ ಅಥವಾ 1% ಜನಕ್ಕೆ ಥಾಟ್ ಪ್ರೊಸೆಸ್ ಚೆನ್ನಾಗಿರ್ತದೆ ಅನ್ನುವಂಥದ್ದು. ಅದರಲ್ಲಿ 0.1% ಜನ ಓಕೆ ದೇ ವಿಲ್ ಗೆಟ್ ಟು ನೋ ಅಬೌಟ್ ದ ಡೀಸೆಂಟ್ ಮಾರ್ಕ್ಸ್ ಅನ್ನುವಂಥದ್ದು. ಸೊ ಈ ಅಡಾಪ್ಟಬಿಲಿಟಿ ಸ್ಕೈ ರೇಟ್ ನೀವು ನೋಡ್ತಿದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ. ಇನ್ ದ ಮಿಡ್ ಕ್ರಂಚ್ ಆಫ್ ದ ಫಸ್ಟ್ ಫೇಸ್ ಏನಿದೆ ಅದರಲ್ಲೇ ಡೌನ್ಫಾಲ್ ಆಗುತ್ತೆ. ಇದು ಯೂಶ್ವಲ್ ಫೆನಾಮಿನಾ. ನಿಮಗೂ ಕೂಡ ಅಥವಾ ನಾಳೆ ದಿವಸ ಬರುವವರಿಗೂ ಕೂಡ ಅಥವಾ ಯಾರಿಗೇ ಕೂಡ ಇವಾಗ ಈ ಕಂಟಿನ್ಯೂಸ್ ಡೌನ್ಫಾಲಿಂದ ನಿಮ್ಮ ರಿಸಲ್ಟ್ ರೀಚ್ ಆಗೋಕ್ಕಾಗ್ತಿರಲ್ಲ. ಈ ಒಂದು ಗ್ರಾಫ್ ಓನ್ಲಿ ಅಪ್ಲಿಕೇಬಲ್ ಟು ಹೂ ಆರ್ ಕಮಿಂಗ್ ಟು ಗಿ ಆ್ಯಕ್ಚುಯಲ್ ಎಕ್ಸಾಮಿನೇಷನ್ ಇನ್ ಅ ಫ್ರೆಶ್ಲಿ ಮೂಡ್. ಸೊ ಫ್ರೆಶ್ ಆಗಿ ಬಂದಿರ್ತಾರೆ ಸ್ಟೂಡೆಂಟ್, ಅವ್ರಿಗೆ ಮಾತ್ರ. ಈಗ ನೋಡಿ, ಈ ಗ್ರಾಫನ್ನು ಸ್ಟಡಿ ಮಾಡಿ. ಇದನ್ನು ಬೂಸ್ಟ್ ಮಾಡೋದು ಹೇಗೆ ಅನ್ನುವಂಥದ್ದೇ ಕ್ವಶನ್. ಸೊ ನಂಬರ್ 2 ಗ್ರಾಫ್ ಏನು ತೋರಿಸುತ್ತೆ? ಫಸ್ಟ್ ಆಫ್ ಆಲ್, ದಿಸ್ ಈಸ್ ಒನ್ ಕಾಂಪೊನೆಂಟ್, ದಿಸ್ ಇಸ್ ದ ಪ್ರಿಲಿಮ್ಸ್, and this is also one component, this is mains, and this is also one component, that is interview. So in UPSC ಪ್ರಾಸ್ಪರಿಟಿ ನೋಡಿದಾಗ ಇಲ್ಲಿ 3 ಗೇಮ್ ಬಾಲ್ ಇದೆ. ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್, ಇನ್ನೊಂದು ಇಂಟರ್ವ್ಯೂ ಅಂತ. ಮಧ್ಯ ಈಗಿಷ್ಟು ಕ್ಲಿಯರ್ ಆದರೆ ರಿಸಲ್ಟ್ ಬರ್ತದೆ. ದಟ್ ಈಸ್ ಎ ಶೈನಿಂಗ್ ಇನ್ ನೇಚರ್. ಪ್ರಾಬ್ಲಮ್ ಏನಾಗುತ್ತೆ, ಡ್ಯೂ ಪ್ರೋಸೆಸ್ಸನ್ನು ಲೆಕ್ಕ ಹಾಕಿ ಮತ್ತು ಇಲ್ಲಿಗೆ ಬನ್ನಿ. ಯು ಹ್ಯಾವ್ ಎ ಲಾಟ್ ಆಫ್ ಎನರ್ಜಿ to propagate here to accelerate the growth of mains. You have a lot of energy to accelerate the interview in order to pass the mains. You have a lot of energy to get over the result in order to pass the interview. ಸೊ ಈಗೆಲ್ಲ ಏನು ಒಂದು ಕೋಆರ್ಡಿನೇಷನ್ ನೆಟ್ವರ್ಕ್. ಸೊ ಈ ಗ್ರಾಫ್ ಕೋಆರ್ಡಿನೇಷನ್ ನೆಟ್ವರ್ಕಿಗೆ ಬಂತು ಅಂತ. ಎಲ್ಲಿ ಗ್ಯಾಪ್ ಇದೆ, ಇದಕ್ಕೂ ಗ್ಯಾಪ್ ಏನು? ಇದು ನಿಮ್ಮ ಫೈನಲ್ ರಿಸಲ್ಟನ್ನು ತೋರಿಸ್ತಾ ಇದೆ, ಇದು ನಿಮ್ಮ ಇನಿಷಿಯಲ್ ಲೆವೆಲ್ ಪ್ರಿಪರೇಷನನ್ನು ತೋರಿಸ್ತಾ ಇದೆ. ವಾಟ್ ಈಸ್ ದ ಗ್ಯಾಪ್? ಗ್ಯಾಪ್ ಏನಂತಂದರೆ ವಾಟ್ ಈಸ್ ಹಾರ್ಡ್ ವರ್ಕ್ ಆ್ಯಂಡ್ ವಾಟ್ ಈಸ್ ಸಾಫ್ಟ್ ಪವರ್ ಆರ್ ಸಾಫ್ಟ್ ವರ್ಕ್ ಅಂತ. ಈಗ ನೋಡಿ, ಸ್ಮಾರ್ಟ್ ವರ್ಕ್, ಸಾಫ್ಟ್ ವರ್ಕ್ ಎರಡಿದೆ. ಇವತ್ತು ದಿನ ನೀವು ಓದ್ತಾ ಇದ್ದೀರಿ, ಪ್ರಾಬಬಲಿ ಮಾರ್ನಿಂಗ್ ನೀವು ಎಗೊಳ್ತೀರಿ. ಕೆಲವೊಬ್ಬರಿಗೆ ಮಾರ್ನಿಂಗ್ ರೀಡಿಂಗ್ ಇರ್ತದೆ ಸೈಕಲಾಜಿಕಲಿ, ಕೆಲವರಿಗೆ ನೈಟ್ ಅವರ್ಸ್ ಇರ್ತಾರೆ, ಓದ್ತಾ ಇರ್ತಾರೆ ನೈಟ್. ಹಾಗೆಲ್ಲ ಒಂದು ಸ್ಪೆಕ್ಯುಲೇಟೆಡ್ ಕಂಡೀಷನ್. ನಾನು 12 ಅವರ್ ಓದ್ತೀನಿ, 13 ಅವರ್ ಓದ್ತೀನಿ, ಹಾಗಲ್ಲ. ಈಗ ಇನ್ಫಾರ್ಮೇಷನ್ ಏನಿಗೆ, ಸಪೋಸ್ ಯು ಕನ್ಸಿಡರ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟಾಪಿಕ್ ಅಥವಾ ಸೆಕ್ಯೂರಿಟಿ ಟಾಪಿಕ್. ಸೆಕ್ಯೂರಿಟಿ ಟಾಪಿಕಲ್ಲಿ ನಿಮಗೆ 8 ಟೈಪ್ಸ್ ಆಫ್ ಸೆಕ್ಯೂರಿಟಿ ಪ್ಲಸ್ 2, ಯಾವುದು ಹ್ಯೂಮನ್ ಟ್ರಾಫಿಕಿಂಗ್ ಒಂದು ಮತ್ತು ಡ್ರಗ್ ಟ್ರಾಫಿಕಿಂಗ್ ಒಂದು, ಅವೆರಡು ಅಲೆಯಿದಾಗಿ ಸೆಕ್ಯೂರಿಟಿಗೆ ಬರ್ತದೆ. ಇವೊಂದು ಜೊತೆಗೆ ಹೆಲ್ತ್ ಕಂಡೀಷನ್. ಈಗ ಅದೆರಡು ಸೇರಿದ್ರೆ ಎಷ್ಟಾಯಿತು? 10 ಟಾಪಿಕ್ಕು. ಇಲ್ಲಿ ಯಾವುದಕ್ಕೆ ಅಪ್ರೋಚ್ ಮಾಡ್ತಾ ಇದ್ದೀರಿ? ಮೇನ್ಸಿಗೆ. ಈ ಮೇನ್ಸಿಗೆ ಈ 10 ಟಾಪಿಕನ್ನು ನೀವು ಯಾವ ಥರ ಓದಬೇಕು ಅನ್ನುವ ಕ್ಲಾರಿಟಿ ನಿಮಗಿತ್ತಾ? ಆವಾಗ ನಿಮ್ಮ ಎನರ್ಜಿ ಫಸ್ಟ್ ಫೇಸಲ್ಲಿ ಪೀಕ್ ಹೋಗುತ್ತೆ. ಯಾವ ಥರ ಹೀಗೆ ಅಂತಂದಾಗ ಒಂದು ಇನ್ಫಾರ್ಮೇಷನ್ ಯಾಕಾಗಿ ಅನ್ನುವಂಥದ್ದು ಬೇಕು. ಯಾಕಾಗಿ ಅನ್ನುವಂಥದ್ದು ನಿಮಗೆ 2 ಪೇಜ್ ಆನ್ಸರ್ ಬರೀಬೇಕು ಅಥವಾ 3 ಪೇಜ್ ಆನ್ಸರ್ ಬರೀಬೇಕು. ಫಾರ್ 10 ಪೇಜ್ ಮಾರ್ಕರ್ ಆ್ಯಂಡ್ 15 ಮಾರ್ಕರ್ ಅನ್ನುವಂಥದ್ದು ಗೊತ್ತಿರಬೇಕು.
ಯಾವಾಗ ನೀವು ಅದನ್ನು ಓದ್ತೀರಾ ಆವಾಗ ನಿಮಗೆ ನೀವು ಕನ್ಸಿಡರ್ ಇಟ್ ಆಸ್ ಎ ಡ್ರಗ್ ಟ್ರಾಫಿಕಿಂಗ್ ಕ್ವಶನ್ ಆರ್ ಸಬ್ಜೆಕ್ಟ್. ಅದನ್ನು ನೀವು ಓದ್ತೀರಿ. ದ ಮೂಮೆಂಟ್ ಓದಿ ಮುಗಿದ ನಂತರ ಯು ಹ್ಯಾವ್ ಅ ಕೆಪಾಸಿಟಿ ಟು ಡೀಲ್ ದ ಥಿಂಗ್ಸ್ ಇನ್ 3 pages ಆರ್ 2 pages ಅನ್ನೋದು ಸತ್ಯ. ಈಗೂ ನಿಮಗೆ ಬಂತಾದರೆ ನಿಮ್ಮ ಎನರ್ಜಿ ಡ್ರೌನ್ ಆಗೋದೇ ಇಲ್ಲ. ಯಾಕೆಂದರೆ ನಿಮ್ಮ ಆಬ್ಜೆಕ್ಟಿವ್ ಟು ಫಿಲ್ ದ ಪೇಜಸ್ ಹಿಯರ್. ಸರಿ, ವಾಟ್ ಅಬೌಟ್ ದ ಪ್ರಿಲಿಮ್ಸ್ ಹಿಯರ್? ಸಪೋಸ್ ದ ಡ್ರಗ್ ಟ್ರಾಫಿಕಿಂಗ್ ಕ್ವಶನ್ ಬಂತು. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಸೆಂಟ್ರಲ್ ಇಂಡಿಯಾ ಈಸ್ ಮೋರ್ ಪ್ರೋನ್ ಟು ಡ್ರಗ್ ಟ್ರಾಫಿಕಿಂಗ್ ಆ್ಯಂಡ್ ಸದರ್ನ್ ಇಂಡಿಯಾ, ಕೇರಳ ಈಸ್ ಮೋರ್ ಪ್ರೋನ್ ಟು ಡ್ರಗ್ ಟ್ರಾಫಿಕಿಂಗ್ ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ, ಅದರಲ್ಲಿ ಅಸ್ಸಾಂ ಆ್ಯಂಡ್ ಛತ್ತೀಸ್ಗಢ ಅಂತು ಈ ಕಡೆ. ಸೊ ಅದೆಲ್ಲ ಡ್ರಗ್ ಟ್ರಾಫಿಕಿಂಗ್ ಅಂತ ನಿಮಗೆ ಗೊತ್ತಿದೆ. ಆ ಒಂದು ಇನ್ಫಾರ್ಮೇಷನನ್ನು ನೀವು ಫೀಲ್ ಮಾಡಿದ್ರಿ, ಎಮೋಷನ್ ತೊಗೊಂಡು ಫೀಲ್ ಮಾಡಿದ್ರಿ. ಸಪೋಸ್ ಐ ಬಾರ್ನ್ ಇನ್ ಛತ್ತೀಸ್ಗಢ, ಫಾರೆಸ್ಟ್ ಕವರ್ ಚೆನ್ನಾಗಿದೆ, ಆದರೂ ಕೂಡ ನ್ಯಾಚುರಲ್ ರಿಸೋರ್ಸಸ್ ಕಡೆ ನನ್ನ ಮನಸ್ಸು ಹೋಗ್ತಾ ಇಲ್ಲ, ಬೀಯಿಂಗ್ ಮೈ ಯೂತ್ ಡ್ರಗ್ ಬೇಕು ಅಂತ ಅನ್ನಿಸ್ತಾ ಇದೆ. ಆ ಥರ ನೀವು ಫೀಲ್ ಮಾಡಿಕೊಂಡಾಗ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಸಾಲ್ವ್ ಆಯಿತು. ಸೊ ಯಾವಾಗ ನಿಮಗೀಗೂ ಫೀಲ್ ಆಯಿತು, ಆಬ್ವಿಯಸ್ಲಿ ಯು ಆರ್ ನಾಟ್ ಬಾರೆಡ್ ಅಬೌಟ್ ಇಟ್. ಯಾವಾಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತೀರಿ, ನೀವು ಏನು ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲಿವರೆಗೂ ಮಾಡಬೇಕು ಅನ್ನುವಂಥದ್ದು ಇಡೀ 1 year ಪ್ರೋಸೆಸ್ಸಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಆ ಸಬ್ಜೆಕ್ಟಲ್ಲಿ ಎಷ್ಟು ಡಿಮ್ಯಾಂಡಿಗೆ, ಯಾಕೆ ಮಾಡ್ತಾಯಿದ್ದೀನಿ, 2 page 3 page ಬರೀಬೇಕು, ಜೊತೆಗೆ ಇಲ್ಲಿ ಪ್ರಿಲಿಮ್ಸ್ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿದೆಯಾ, ಆವಾಗ ನೀವು ಸ್ಪೈಕ್ ರೇಟಿಗೆ ಹೋಗ್ತೀರ. ಆವಾಗ ನೀವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಸಮ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಿದ್ದೆ ಬರ್ತದೆ. ನನಗೆ ನಿದ್ದೆ ಬರ್ತದೆ. ಯಾಕೆ ಬರ್ತದೆ? ಪಾಠ ಮಾಡುವಾಗ ಬರ್ತದೆ, ಓದುವಾಗ ಬರ್ತದೆ, ಮೂವಿ ನೋಡ್ಲಿಕ್ಕೆ ಹೋಗ್ತೀರಿ, ಬ್ಯಾಡ್ಮಿಂಟನ್ ಆಡಲಿಕ್ಕೆ ಹೋಗ್ತೀರಿ, ಅಥವಾ ಸಮ್ ಅದರ್ ಇನ್ಸಿಡೆಂಟ್ ಎಫೆಕ್ಟ್, ಮೊಬೈಲಲ್ಲಿ ರೀಲ್ಸ್ ನೋಡ್ತೀರಿ, ನಿದ್ದೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಆ ಒಂದು ರೀಲ್ಸ್ ನಿಮ್ಮ ಬ್ರೈನಿಗೆ ಖುಷಿಯನ್ನು ಕೊಡ್ತಾ ಇದೆ, ಆ ಒಂದು ಬ್ಯಾಡ್ಮಿಂಟನ್ ನಿಮ್ಮ ದೇಹಕ್ಕೆ ಉತ್ತೇಜನ ಕೊಡ್ತಾ ಇದೆ, ಆ ಒಂದು ಮೂವಿ ಒಂದು ಇನೋವೇಷನ್ನಿಗೆ ನಿಮ್ಮ ಮೈಂಡನ್ನು ತೊಗೊಂಡು ಹೋಗ್ತಾ ಇದೆ. ಥಿಂಕ್ ಲೈಕ್ ದ್ಯಾಟ್. ಇವಾಗ ನೀವು ಓದ್ತಾ ಇದ್ದೀರಾ ಲ್ಯಾಂಡ್ ಸ್ಲೈಡ್ ಟಾಪಿಕ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನಿಮ್ಮ ಮನಸ್ಸು ಹೇಗಿರಬೇಕಂದ್ರೆ ಒಂದು ಕ್ಷಣ ಲ್ಯಾಂಡ್ ಸ್ಲೈಡ್ ನಿಮ್ಮ ಮುಂದೆನೇ ಆಗ್ತಾ ಇದೆ, ನಿಮ್ಮ ಮನೆಯೇ ಆಗ್ತಾ ಇದೆ ಅನ್ನೋದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸಪೋಸ್ ಕೇರಳ ಫ್ಲಡ್ ಆಯಿತು ಆ್ಯಂಡ್ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಹಾಗೆಲ್ಲ ಮೋರ್ ಪ್ರೋನ್ ಟು ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ತಾರೆ. ಮಂಗಳೂರು ಇಸ್ ದ ಹೈ ರಿಸ್ಕ್, ಅದರ್ ದ್ಯಾನ್ ದಟ್ ಜಮ್ಮು ಕಾಶ್ಮೀರ್ ಇಸ್ ದ ಹೈ ರಿಸ್ಕ್ ಪ್ರೋನ್ ಆಫ್ ಲ್ಯಾಂಡ್ ಸ್ಲೈಡ್. ಯಾವಾಗ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕು, ಆವಾಗ ನೀವೇನು ಮಾಡಬೇಕು? ಆವಾಗ ಅದನ್ನು ನೀವು ಎಮೋಷನ್ ಆಗಿ ತೊಗೋಬೇಕು. ಯಾವಾಗ ಈ ಎಮೋಷನ್ ನಿಮ್ಮ ಹತ್ರ ಬಂದಿರ್ತದೆ, ನಿಮಗೆ ಇಮಿಡಿಯೇಟ್ ಸೊಲ್ಯೂಷನ್ ಏನಾಗಿತ್ತು, ಜಿಯೋಗ್ರಫಿಕಲ್ ಕಂಡೀಷನ್ ಏನು, ಅಥವಾ ಎನಿ ಟೆಕ್ನಾಲಜಿಕಲ್ ಇನೋವೇಷನ್ ಇದೆಯಾ. ಈಗ ಬಾರ್ಬೆರಿಂಗ್ ಟೆಕ್ನಾಲಜಿ ಅಂತ ಇದೆ, ಇಂಜಿನಿಯರಿಂಗ್ ಇಟ್ಸ್ ವೆರಿ ಓಲ್ಡ್, ಅದರಲ್ಲಿ ಜಪಾನ್ ಮಾಡರ್ನ್ ಇದೆ. ಸೊ ಆ ಥರ ಕನ್ಸ್ಟ್ರಕ್ಷನ್ ಇದೆಯಾ, ನಿಮ್ಮ ತಲೆಗೆ ಇನೋವೇಷನ್ ಓದ್ಕು. ಯಾವಾಗ ಎಮೋಷನನ್ನು ಒಂದು ಟಾಪಿಕಲ್ಲಿ ತೊಗೊಂಡು ಹೋಗ್ತೀರಿ, ಪ್ಲಸ್ ಎಮೋಷನ್ ಪ್ಲಸ್ ಆದಾಗ ಇನ್ಫಾರ್ಮೇಷನಲ್ಲಿ ಎಮೋಷನ್ ಪ್ಲಸ್ ಇನ್ಫಾರ್ಮೇಷನ್ ಡಿವೈಡ್ ಬೈ ನಿಮ್ಗೆ ಇನೋವೇಷನ್ ಅಂತ ಹೇಳ್ತಾರೆ. ಯಾವಾಗ ಇನೋವೇಷನ್ ಬರ್ತದೆ, ನಿಮಗೆ ಆ ಟಾಪಿಕ್ಕಿನ ಕ್ಲಾರಿಟಿ ಬಂತು ಅಂತ. ಯಾವಾಗ ಈ ಟಾಪಿಕ್ಕಿನ ಕ್ಲಾರಿಟಿ ಬಂತು, ಯುವರ್ ಸ್ಪೈಕ್ ರೇಟ್ ಹಿಯರ್ ಇನ್ ಅ ಸೆಕೆಂಡ್ ಫೇಸ್ ಈಸ್ ಮೂವಿಂಗ್ ಆನ್, ಡಬಲ್ ಮೂವಿಂಗ್ ಆನ್. ದಿಸ್ ಈಸ್ ಕಾಲ್ಡ್ ಆಸ್ ಎ ಬೆಸ್ಟ್ ಪ್ರಾಕ್ಟೀಸ್. ಇದು ಜಸ್ಟ್ ಎ ಬೆಸ್ಟ್ ಪ್ರಾಕ್ಟೀಸ್. ನೀವು ಈ ಇನೋವೇಷನನ್ನು ಇಲ್ಲಿಗೆ ತೊಗೊಂಡು ಹೋಗಬೇಕು ಅಂತಂದರೆ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಕ್ಟೀಸ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಹಾರ್ಡ್. ಏನು ಹಾಗಂದರೆ, ಇವಾಗ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇತ್ತು, ಫೈನಲಿ ನೀವು ಇನ್ನೇನು ಮಾಡ್ತೀರಾ? ಯು ಆರ್ ಪುಟ್ಟಿಂಗ್ ಎನ್ ಎಫರ್ಟ್ ಟು ವಾಟ್ ಆಕ್ಸಿಲರೇಟೆಡ್ ಗ್ರೋತ್ 10 out of 6 or 15 out of 7. You don't want 7, you don't want 6, you want nearly a 5 or 4 ಮಾರ್ಕ್ಸ್. ಹೌದಾ? ಈ 4 or 5 ಮಾರ್ಕ್ಗೆ ಆಕ್ಸಿಲರೇಟೆಡ್ ಗ್ರೋತ್ ಮಾಡಬೇಕು ಅಂತಾದರೆ ನಿಮ್ಮ ಮೈಂಡಲ್ಲಿ ನೀವು ಆ ಒಂದು ಬ್ಲೂ ಪ್ರಿಂಟನ್ನು ಹಾಕೋಬೇಕು, ಅದನ್ನು ಶಾರ್ಟ್ ನೋಟ್ ಮಾಡಬೇಕು, ಇಮಿಡಿಯೇಟ್ ಎಕ್ಸ್ಪ್ರೆಷನ್ನಿಗೆ ತೊಗೊಂಡು ಹೋಗಬೇಕು. ಸಪೋಸ್ ಇವಾಗ ನನಗೆ ಚಪಾತಿ ಇಷ್ಟ ಇರಲಿಲ್ಲ, ನಾನೇನು ಮಾಡ್ತೀನಿ, ಚಪಾತಿ ಬದಲು ರೊಟ್ಟಿ ತಿಂತೀನಿ. ಸೊ ಇನ್ ಮೈ ಮೈಂಡ್ ನಾನು ಇಮಿಡಿಯೇಟ್ ಸೊಲ್ಯೂಷನ್ ನೋಡಿಕೊಂಡೆ, ಆವಾಗ ನನಗೆ ರೊಟ್ಟಿ ಸಿಕ್ಕು. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಟುಡೇ ಈಸ್ ನಾಟ್ ವಿಲ್ಲಿಂಗ್ ಟು ಹ್ಯಾಪನ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಗೋ ಫಾರ್ CSAT ಆರ್ ಎಲ್ಸ್ ಗೋ ಫಾರ್ ಇನ್ಫ್ರಾಸ್ಟ್ರಕ್ಚರ್, ವಿಚ್ ಎವರ್ ಯು ವಾಂಟ್.
Your brain is the capacity to oriented unless you are having an information or you don't have any information. ಸೊ ಈ ಪ್ರಕಾರ ಮಾಡಿದ್ರೆ ನಿಮಗೆ ನಿದ್ದೆನೂ ಬರೋದಿಲ್ಲ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟು ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ 12 ಅವರ್ ಓದ್ತೀನಿ, 14 ಅವರ್ ಓದ್ತೀನಿ, ದಟ್ ಇಸ್ ನಾಟ್ ಅ ಟಾಸ್ಕ್ ಫಾರ್ ವಾಟ್ ಯು ಹ್ಯಾವ್ ಟು ಲರ್ನ್ ಅನ್ನೋದು. ಅದು ನಿಮ್ಮ ಡಿಗ್ರಿ ಆಗಿರ್ಬೋದು, ನಿಮ್ಮ ಮಾಸ್ಟರ್ಸ್ ಆಗಿರ್ಬೋದು, PhD ಆಗಿರ್ಬೋದು, ಇಲ್ಲ ಇಲ್ಲೇ ಆಗಿರ್ಬೋದು. ಏನಾಗುತ್ತೆ ಇವಾಗ ಯು ಹ್ಯಾವ್ ಅ 1 ಅವರ್ ಅಂತಂದರೆ yesterday I emphasized in a distinguished phenomena. You have a 60 minutes, ಅದರಲ್ಲಿ ರಿಟೆನ್ಷನ್ ಕೆಪಾಸಿಟಿ ಬರೋಗೆ 40 ಮಿನಿಟ್ಸಿಗೆ, 20 ಮಿನಿಟ್ಸ್ ಟು ಈಸಿ, 20 ಮಿನಿಟ್ಸ್ ವಿತ್ ಎಫರ್ಟ್, ರಿಮೈನಿಂಗ್ 20 ಮಿನಿಟ್ಸ್ ಆಗಲ್ಲ. ಸೊ ಈ ರಿಟೆನ್ಷನ್ ಕೆಪಾಸಿಟಿ ಬಂದಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಫಾರ್ ಈ 60 ನಿಮಿಷವನ್ನು ಪುಷ್ ಮಾಡಬೇಕು. ಓನ್ಲಿ 1 ಅವರ್ ಪುಷ್ ಮಾಡ್ಕೊ ಬನ್ನಿ, 15 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, 1 ಅವರ್ ಪುಷ್ ಮಾಡಿ. ನೀವು ಕೌಂಟ್ ಮಾಡಿ, ಮ್ಯಾಕ್ಸಿಮಮ್ ನೀವೊಂದು 10 ಅವರ್ ಓದ್ಬೋದು ಅಂತ ಇಟ್ಕೊಳ್ಳಿ, ಅಂದಾಜು 8 ಅವರ್ ಟು 10 ಅವರ್ಸ್ ಓದ್ಬೋದು ಅಂತ ಇಟ್ಕೊಳ್ಳಿ, ಅಥವಾ ಓದಲಿಕ್ಕೆ ಟೈಮ್ ಇದೆ ಅಂತ ಇಟ್ಕೊಳ್ಳಿ. ಆವಾಗ ನೀವು 1 ಅವರ್ ಪುಷ್ ಮಾಡ್ಕೊ ಬಂದರೆ, ಅಂದರೆ ಕನ್ಸಿಕ್ಯೂಟಿವ್ 15 ಮಿನಿಟ್ಸ್ ಬ್ರೇಕ್ ತೊಗೊಂಡು ಅಟ್ಲೀಸ್ಟ್ 45 ಮಿನಿಟ್ಸ್ ಇಂಟು 8 ಎಷ್ಟಾಯಿತು? ಹಾಗಾದ್ರೆ 7 ಅವರ್ಸ್ ಆಯಿತು. ನೀವು ಆ ಒಂದು ಪುಷ್ ಮಾಡಿದ್ರಲ್ಲ, ಅದು ಈ ಪ್ರಮಾಣದಲ್ಲಿದೆಯಾ? 7 ಪೇಜಸ್ ಆನ್ಸರನ್ನು ಬರೀಬೇಕು 7 ಮಾರ್ಕಿಗೆ, ಆ್ಯಂಡ್ ಆಲ್ಸೋ 2 ಪೇಜಸ್ ಆನ್ಸರನ್ನು ಬರೀಬೇಕು. ಆ ಥರದ ಫೆನಾಮಿನಾಗಳಿದೆಯಾ? ಆ್ಯಂಡ್ ಎಲಿಮಿನೇಷನ್ ಟೆಕ್ನಿಕ್ಕಿಗೆ ನಿಮ್ಮ ಹತ್ತಿರ ಇದ್ದೀರಾ ಅನ್ನುವಂಥದ್ದು ಮ್ಯಾಟರ್ಸ್. ಆವಾಗ ನೀವು ಈ ಪುಷ್ ಮಾಡಿದ್ದಕ್ಕೆ ಒಂದು ಬೆಲೆ ಇದೆ. ಆ ಥರ ಇವಾಗ ಆಂಥ್ರಪಾಲಜಿ ನಿಮ್ಮದು ಆಪ್ಷನಲ್ ಅಂತ ಹೇಳ್ತೀರಿ. ಸೊ ಆಂಥ್ರಪಾಲಜಿ ಆಪ್ಷನಲ್ ಅಂದಾಗ ಇನ್ಫಾರ್ಮೇಷನ್ ಫ್ರಮ್ ದಿ ಡಾರ್ವಿನ್ಸ್ ಥಿಯರಮ್ ಅಥವಾ ಯಾವುದೇ ಒಂದು ಇನೋವೇಷನ್ ಬಂದಿದ್ದಲ್ಲಿ ಅದನ್ನು ನೀವು ಓದಿದ್ದಲ್ಲಿ ಅದು ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತಾ ಅನ್ನುವಂಥದ್ದು ನೋಡಬೇಕು. ಈ ಯೂಸ್ ಆಗಿಲ್ಲ ಅಂದರೆ ಯು ಹ್ಯಾವ್ ವೇಸ್ಟೆಡ್ ಎ 1 ಅವರ್, ಅದನ್ನು ಹೇಳೋದು. ಸರಿ, ಓಕೆ, ಇವಾಗ ನೀವು ಓದ್ತಾ ಇದ್ದೀರಿ, ಬ್ರೈನ್ ಕೆಪಾಸಿಟಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಇಟ್ಸ್ ನಾಟ್ ಲೈಕ್ ಎ ಮೆನ್ ಆರ್ ವುಮೆನ್. ಬ್ರೈನ್ ಇಸ್ ಎವ್ರಿಬಡಿ ಸೇಮ್, ಬಟ್ ಸಮ್ ಕಂಡೀಷನ್ ಇಟ್ ಈಸ್ ನಾಟ್ ಪ್ರೊಲಾಂಗಿಂಗ್. ಆ ಟೈಮಲ್ಲಿ ಏನು ಮಾಡಬೇಕು? ಗೋ ಫಾರ್ ಎ ಬ್ಯಾಡ್ಮಿಂಟನ್. ಓಕೆ, ದೆರ್ ಇಸ್ ನೋ ವರಿ. ಅಟ್ 11 o'clock ಯು ವುಡ್ ಲೈಕ್ ಟು ಯು ರೀಡ್ ಇಟ್, ಅದರ್ವೈಸ್ ಯು ಗೋ ಟು ಬ್ಯಾಡ್ಮಿಂಟನ್. ಬಟ್ ಡೆಫಿನೆಟ್ಲಿ ಅಟ್ 12 o'clock ಯು ಹ್ಯಾವ್ ಟು ಕಮ್ ಇನ್ ಸಚ್ ಎ ವೇ ಆಫ್ ಮ್ಯಾನ್ಷನಿಂಗ್. ಸೊ ಡೊಕೊಮೆಟ್ ಅಂತ ಕರೀತಾರೆ, ಮತ್ತು ಪಿಗ್ಮೆಂಟ್ ಅಂತ ಕರೀತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೀತಾರೆ. ಅದನ್ನೆಲ್ಲ ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು ಬ್ರೈನ್ ಹೇಳಿದಾಗ ಕೇಳಬೇಕು ಅಂತ. ಎಷ್ಟೋ ಜನ ಹೇಳ್ತಾರಲ್ಲ, ನಾನು ಹೃದಯದ ಮಾತು ಕೇಳುತ್ತೇನೆ, ಬ್ರೈನ್ ಮಾತು ಕೇಳುವುದಿಲ್ಲ ಅನ್ನೋದು ಒಂದು ಕಥೆ ಇದೆ. ಇನ್ನೂ ಕೆಲವರು ನಾನು ಬ್ರೈನ್ ಮಾತು ಕೇಳುತ್ತೇನೆ, ಹೃದಯದ ಮಾತು ಕೇಳುವುದಿಲ್ಲ ಅನ್ನುವಂಥದ್ದಿದೆ. ನೀವು ಯಾವ ಮಾತು ಕೇಳುತ್ತೀರಿ ಅನ್ನೋದಲ್ಲ ಇಲ್ಲಿ. ಬ್ರೈನ್ ಮತ್ತು ಹೃದಯ ನಿಮ್ಮದೇ ಅಲ್ಲ. ನೀವು ಆ ಟೈಮಿಗೆ ಎಷ್ಟು ವ್ಯಾಲ್ಯೂ ಕೊಟ್ರಿ, ಆ್ಯಂಡ್ 20 ಮಿನಿಟ್ಸ್ ಆಫ್ ದ ರಿಕಾರ್ಡ್ ಆಫ್ ದ ಸರ್ವಿಸಲ್ಲಿ ನೀವು ಎಷ್ಟು ಇದು ಮಾಡ್ತೀರಿ ಅಂತ. ಆ್ಯಂಡ್ ಯು ನೋ ವಾಟ್, ಇದು ಪ್ರೆಷರೈಸ್ ಅಂತ ನೀವು ತೊಗೊಳೋದಾದರೆ, ಇಫ್ ಯು ಗೋ ಟು ಬಿಕಮ್ ಅನ್ SP ಆರ್ ಯು ಗೋ ಟು ಬಿಕಮ್ ಎ DT ಆರ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ಇನ್ ಅ ಪ್ರೊಲಾಂಗಿಂಗ್ ಇನ್ ಅ ಫ್ಯೂಚರ್ ಕಂಡೀಷನ್, ನಿಮ್ಮ ಅವರ್ಸ್ ಟುಗೆದರ್ ವರ್ಕ್ ಇರುತ್ತೆ. ಕೆಲವೊಂದು ಸಲ 36 ಅವರ್ಸ್ ವಿದೌಟ್ ಸ್ಲೀಪ್ ವರ್ಕ್ ಮಾಡಬೇಕಾಗಿರುತ್ತದೆ. ಆ ಕಂಡೀಷನಲ್ಲಿ ನೀವು ಏನು ಮಾಡ್ತೀರಿ? ಸೊ ದಿಸ್ ಇಸ್ ವಾಟ್ ದ ಸಿಚುವೇಶನ್. ಈಗ ನಿಮ್ಮ ಎಥಿಕ್ಸಲ್ಲಿ ಕೇಸ್ ಸ್ಟಡಿ ಅಂತ ಇದೆ. ಅದರಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಎ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ದಿಸ್ ಇಸ್ ದ ಕಾನ್ಸಿಕ್ವೆನ್ಸಸ್. ಸಮ್ ಮಾಬ್ ವೈಲೆನ್ಸ್ ಹ್ಯಾವ್ ಬಿನ್ ಹಕ್ಕರ್ ಇನ್ ಸಮ್ ಸಿಟಿ ಆ್ಯಂಡ್ ಯು ಹ್ಯಾವ್ ಟು ಬಿ ಎ ರೆಸ್ಪಾಂಡೆಂಟ್, ಇಮಿಡಿಯೇಟ್ ಆಫೀಸರ್, ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಅವೇ ಟು ಇಂಟರ್ಪೋಲ್ ಟು ಹೈಯರ್ ಆಫೀಸರ್. ಆ ಥರ ಎಲ್ಲ ಒಂದು ಕೇಸ್ ಸ್ಟಡಿ ಇದೆ. ಈ ಕೇಸ್ ಸ್ಟಡಿ ನೀವು ಬರಿಕೆ ಏನದು? ದಟ್ ಇಸ್ ಎ ಸಿಚುವೇಶನ್, ವಾಟ್ ಈಸ್ ಯುವರ್ ರಿಯಾಕ್ಷನ್? ಅಸ್ಯೂಮ್ ಇಟ್. ಹೌದಾ? ಅದೇ ಥರ ಯೋಚನೆ ಮಾಡಿ. ಯು ಆರ್ ನಾಟ್ ಓಕೆ ವಿತ್ ಟು ಸ್ಟಡಿ, ಕನ್ಸಿಡರ್ ದಿಸ್ ಇಸ್ ಎ ಕೇಸ್ ಸ್ಟಡಿ. ಓಕೆ, ನನಗೆ ಓದೋಕ್ಕಾಗ್ತಿಲ್ಲ. ಸೊ ಈ ಥರ ಸಿಚುವೇಷನಿಗೆ ವಾಟ್ ಈಸ್ ದ ಬೆಸ್ಟ್ ಮೋಡ್ ಆಫ್ ಅಪ್ರೋಚ್? ಸ್ಪೆಂಡ್ 15 ಮಿನಿಟ್ಸ್. ವಾಟ್ ಈಸ್ ದ ಬೆಸ್ಟ್ ಮೋಡ್ ಆಫ್ ಅಪ್ರೋಚ್? ಈಗ ನಾನು ನನ್ನ ಹತ್ರ 1 ಅವರ್ ಇತ್ತು, ಅದರಲ್ಲಿ ನಾನು 15 ಮಿನಿಟ್ಸ್ ಓದಿಲ್ಲ, ಆ್ಯಂಡ್ ನನ್ನ ಹತ್ರ ರೆಸ್ಟ್ 45 ಮಿನಿಟ್ಸಿಗೆ, ಅದರಲ್ಲಿ ನಾನು ಅಬ್ವಿಯಸ್ಲಿ 10 ಮಿನಿಟ್ಸ್ ಓದಲ್ಲ. ಉಳಿದಿರೋ 30 ನಿಮಿಷ ಇದೆ. ಆ 30 ನಿಮಿಷವನ್ನು ನಾನು ಏನು ಓದಿದ್ರೆ ನನಗೆ 2 ಪೇಜ್ ಆನ್ಸರ್ ಬರೀತೀನಿ, 3 ಪೇಜ್ ಆನ್ಸರ್ ಬರೀತೀನಿ, ಅಥವಾ ಅನಾಲಿಸಿಸ್ ಮಾಡ್ತೀನಿ ಪ್ರಿಲಿಮ್ಸಲ್ಲಿ ಅನ್ನೋದನ್ನು ನೀವು ಆಗಲೇ ಡಿಸೈಡ್ ಮಾಡಬೇಕು. ಏನಾಗುತ್ತೆ, ನಾನು 3 ಅವರ್ಸ್ ಓದ್ತೀನಿ, ಜನರಲ್ ಸ್ಟಡೀಸ್ 3, ಅದರಲ್ಲಿ ನಾನು ಇದೇ ಟಾಪಿಕನ್ನು ರಿವೈಸ್ ಮಾಡ್ತೀನಿ ಅಂತ ಇರ್ತೀರಿ. ಇದು ಎಲ್ಲ ಕಡೆ ಒಪ್ಪಲ್ಲ. ಸೋಮವಾರ ಮಂಗಳವಾರ ಗುರುವಾರವ ಎಲ್ಲ ವಾರವೂ ಒಂದೇ ಆಗಿದ್ದಲ್ಲಿ ಒಂದೇ ಹೆಸರು ಇರಬೇಕಿತ್ತೆ.
5 ಬೆರಳು ಒಂದೇಯಾ? ಅಲ್ಲ. ಹಾಗಾಗಿ ನಿಮ್ಮ ಬ್ರೈನ್ ನಿಮ್ಮ ಮಾತು ಕೇಳ್ತಿಲ್ಲ ಅಂತಂದರೆ, ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಿಲ್ಲ ಅಂದರೆ, ಅಡ್ಜಸ್ಟ್ ದ ಸಬ್ಜೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಈವೆಂಟ್. ಸೊ 30 ಮಿನಿಟಲ್ಲಿ ನಿಮಗೇನಾಗ್ಬೋದು, ಒಂದು ಕೀಕ್ಯಾಟ್ ಸಾಲ್ವ್ ಮಾಡೋಕ್ಕಾಗ್ಬೋದು. ಹೌದಾ? ಫರ್ಗೆಟ್ ದಟ್ 25 ಮಿನಿಟ್ಸ್. ಶೋ ಮೀ ಎ ಗುಡ್ ವಿನ್ ಆಫ್ 30 ಮಿನಿಟ್ಸ್. ನೀವು ಅಟ್ಲೀಸ್ಟ್ ಆ 30 ಮಿನಿಟ್ಸ್ನ ಕ್ಯಾರಿ ಮಾಡಿದ್ರಿ ಅನ್ನೋ ಸಂತೋಷ ನಿಮಗಿತ್ತು. ಆ್ಯಂಡ್ ನೀವು ಕೊಡ್ತಕ್ಕಂಥ ಜನರಲ್ ಸ್ಟಡೀಸ್ ಕ್ರಿಯೆಯ ಬದಲು 30 ಮಿನಿಟ್ಸಿನ ಕೀಕ್ಯಾಟ್ ಎನ್ರಿಚ್ ಆಗಬೇಕು. ಸೊ ದಟ್ ಈಸ್ ವಾಟ್ ದ ಪ್ರಿಪ್ರೇಷನ್ ಈಸ್. ಯು ಹ್ಯಾವ್ ಟು ಮೇಕ್ ಎ ಪ್ರಿಪ್ರೇಷನ್ ಇನ್ ಎ ವೇ ಇಟ್ ಡಿಮ್ಯಾಂಡ್ಸ್, ನಾಟ್ ಯು ಡಿಮ್ಯಾಂಡ್ಸ್.